ಸಾಮಾನ್ಯ ಅಲ್ಲ. ಆದರೆ ಎಷ್ಟು ಬೇಕು ಅಷ್ಟು ಮಾಡಬೇಕು, ಕೈ ಬಿಟ್ಬಿಡ್ಬೇಕು. ಅದೆಲ್ಲ ಒಂದು ವಯಸ್ಸಲ್ಲ, ಅದು ಸಹಜ, ಎಲ್ಲರೂ ಆಗೋದು ಬಿಟ್ಬಿಡ್ಬೇಕು. ಈಗ ಏನಾಯ್ತು, ನನ್ನಲ್ಲೇ ಕೆಲವರು ನನ್ನ ಸ್ನೇಹಿತರುಗಳನ್ನ ಮುಂಚೆ ಎಲ್ಲ ಸುಮಾರು ವರ್ಷ ಚೆನ್ನಾಗಿ ಸಂಪಾದನೆ ಮಾಡೋರು. ಇವತ್ತು ಹುಡುಗರು ಬಾರು ತುಂಬಾ ಬೇಜಾರಾಗುತ್ತೆ. ಧರ್ಮಸ್ಥಳದ ಶ್ರೀ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಇಂಥ ಒಂದು ಸಂಕಲ್ಪ ಮಾಡಿದ್ದಾರೆ. ಲಕ್ಷಾಂತರ ಜನಗಳನ್ನ ಮಧ್ಯವರ್ತಿಗಳು ಮಾಡಿ ಅವ್ರ ಕುಟುಂಬನ ಉಳಿಸಿದ್ದಾರೆ. ಅವ್ರು ಕೊಟ್ಟಂಥ ಕೊಡುಗೆ ಕೊಟ್ಟು ಸಾಕಷ್ಟು ಜನ ಇವತ್ತು ಕೆರೆ ಹೊತ್ತು ಒಳ್ಳೆಯದಾಗಿರ್ಬೋದು, ಅದೆಲ್ಲ ನೋಡಿದ್ವಿ. ಆಮೇಲೆ ಈ ಮಹಿಳಾ ಸಂಘ ಅಂತ ಮಾಡಿಕೊಂಡು ಸಾಕಷ್ಟು ಜನ ಮುಂಚೆ ಎಲ್ಲ ಬಡವರು, ಒಂದು ಮನೇಲಿ ಫ್ರಿಜ್ ಇರ್ತಿರಲಿಲ್ಲ, ಟಿ ವಿ ಇರ್ತಿರಲಿಲ್ಲ. ಇವತ್ತೇನು ಮಾಡ್ತಾರೆ, ಧರ್ಮಸ್ಥಳ ಸಂದರ್ಭ ತಾಂತಾರೆ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ದುಡಿತಾರೆ, ತೀರಿಸ್ತಾರೆ ಸಾಲನ. ಆದರೂ ಅವ್ರಿಗೇನು ಅವಶ್ಯಕತೆ ಬೇಕು ಅದನ್ನು ತಂದು ಇಟ್ಕೊಂಡಾರೆ. ವೀರೇಂದ್ರ ಹೆಗ್ಡೆ ಅವರು ಸಾಕಷ್ಟು ಒಂದು ಈ ಥರ ಕೆಲಸಗಳನ್ನ ಮಾಡಿದ್ದಾರೆ. ಇದು ನಿಜವಾಗ್ಲೂ ಜನಸಾಮಾನ್ಯರಿಗೆ ಈಗ ದೊಡ್ಡಮಟ್ಟದ ಕಾರ್ಯಕರ್ತರು ಅಂತಲ್ಲ, ಎಲ್ಲರಿಗೂ ಒಂದು ಅನುಕೂಲ ಆಗಂಥದ್ದು. ಅಂಥದ್ರಲ್ಲಿ ಧರ್ಮಸ್ಥಳಕ್ಕೆ ಕಳಂಕಿದ್ರು ಏನೇನೋ ಮಾಡೋಕ್ಕೆ ನೋಡೋದು, ಏನೂ ಆಗಲ್ಲ. ಸತ್ಯ ಯಾವತ್ತೂ ಉಳಿಯುತ್ತೆ. ಇವತ್ತು ಧರ್ಮಸ್ಥಳ ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ಏನೇನೋ ಒಂದು ಪ್ರಕರಣ ಮಾಡಿ ಅಲ್ಲಿ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ಮಾಡೋದು. ಆದರೆ ದೇವರ ಸತ್ಯ ಅದು ನಿರ್ದೋಷಿ ಅಂತ ಗೊತ್ತಾಯಿತು. ಇವತ್ತು ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು.